ಕನ್ನಡದಲ್ಲಿ ಒಂದು ಅತ್ಯಂತ ಅರ್ಥಗರ್ಭಿತವಾದ ಮಾತಿದೆ. ದೇವಸ್ಥಾನದಲ್ಲಿ ಉದ್ದಿನ ಕಡ್ಡಿ ಹಚ್ಚದಿದ್ದರೂ ಚಿಂತೆಯಿಲ್ಲ, ನೀತಿ ಬಿಡಬೇಡ. ಈ ಗಾದೆ ಮಾತು ಬಾಹ್ಯ ಆಡಂಬರಕ್ಕಿಂತ ಮನುಷ್ಯನ ಅಂತರಂಗದ ಶುದ್ಧತೆ ಮತ್ತು ನೈತಿಕ ಜೀವನಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ಈ ಗಾದೆ ಮಾತಿನ ಕುರಿತಾದ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ದೇವಸ್ಥಾನದಲ್ಲಿ ಉದ್ದಿನ ಕಡ್ಡಿ ಹಚ್ಚದಿದ್ದರೂ ಚಿಂತೆಯಿಲ್ಲ, ನೀತಿ ಬಿಡಬೇಡ. ಪೀಠಿಕೆ. ಮನುಷ್ಯ ಜೀವನದಲ್ಲಿ ಧರ್ಮ ಮತ್ತು ನೀತಿ ಎಂಬುದು ಎರಡು ಕಣ್ಣುಗಳಿದ್ದಂತೆ. ಇಂದು ನಾವು ದೇವರನ್ನು ಪ್ರಸನ್ನಗೊಳಿಸಲು ದೇವಸ್ಥಾನಗಳಿಗೆ ಹೋಗುತ್ತೇವೆ, ಹಣ್ಣುಕಾಯಿ ಅರ್ಪಿಸುತ್ತೇವೆ ಮತ್ತು ಸುಗಂಧಭರಿತ ಉದ್ದಿನ ಕಡ್ಡಿಗಳನ್ನು ಹಚ್ಚುತ್ತೇವೆ. ಇವೆಲ್ಲವೂ ಭಕ್ತಿಯ ಮಾರ್ಗಗಳೇ, ಆದರೂ ಇವುಗಳಿಗಿಂತ ಮಿಗಿಲಾದದ್ದು ಮನುಷ್ಯನ ನೈತಿಕ ನಡವಳಿಕೆ. ನೀತಿ ಇಲ್ಲದವನು ಬದುಕಿದ್ದು ಸತ್ತಂತೆ ಎಂಬ ಮಾತಿನಂತೆ ಜೀವನದಲ್ಲಿ ಸರಿಯಾದ ಹಾದಿಯಲ್ಲಿ ನಡೆಯುವುದು ಅತಿ ಮುಖ್ಯ ಎಂಬುದು ಈ ಗಾದೆಯ ಆಶಯ. ಬಾಹ್ಯ ಆಡಂಬರ ವರ್ಸಸ್ ಅಂತರಂಗದ ಶುದ್ಧತೆ. ದೇವಸ್ಥಾನಕ್ಕೆ ಹೋಗಿ ಉದ್ದಿನ ಕಡ್ಡಿ ಹಚ್ಚುವುದು ಒಂದು ಸಾಂಕೇತಿಕ ಕ್ರಿಯೆ. ಅದು ಭಕ್ತಿಯ ಸಂಕೇತವಾಗಿರಬಹುದು. ಆದರೆ ದೇವಸ್ಥಾನದಲ್ಲಿ ಭಕ್ತಿಯ ನಾಟಕವಾಡಿ ಹೊರಗೆ ಬಂದ ತಕ್ಷಣ ಅಧರ್ಮದ ಹಾದಿ ಹಿಡಿದರೆ, ಸುಳ್ಳು ಹೇಳಿದರೆ ಅಥವಾ ಇತರರಿಗೆ ದ್ರೋಹ ಬಗೆದರೆ ಆ ದೇವರಿಗೆ ಅರ್ಪಿಸಿದ ಧೂಪಕ್ಕೆ ಬೆಲೆಯಿಲ್ಲ. ಕರ್ಮವೇ ಪೂಜೆ. ಭಗವಂತನಿಗೆ ನಾವು ಹಚ್ಚುವ ಅಗರಬತ್ತಿಯ ಪರಿಮಳಕ್ಕಿಂತ ನಮ್ಮ ಒಳ್ಳೆಯ ಗುಣಗಳ ಪರಿಮಳವೇ ಹೆಚ್ಚು ಇಷ್ಟವಾಗುತ್ತದೆ. ನೈತಿಕತೆ, ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಪಾಲಿಸುವುದೇ ನಿಜವಾದ ಧರ್ಮ. ನೀತಿಯ ಮಹತ್ವ. ನೀತಿ ಎಂದರೆ ಜೀವನದ ಶಿಸ್ತು ಮತ್ತು ಮೌಲ್ಯಗಳು. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗದಿದ್ದರೂ ಪರವಾಗಿಲ್ಲ, ಆದರೆ ಅವನು ಸಮಾಜದಲ್ಲಿ ಗೌರವಯುತವಾಗಿ ಯಾರಿಗೂ ತೊಂದರೆ ನೀಡದೆ ಬದುಕಿದರೆ ಅವನೇ ನಿಜವಾದ ಭಕ್ತ. 1. ಪ್ರಾಮಾಣಿಕತೆ. ಕಷ್ಟ ಬಂದರೂ ಅಡ್ಡಹಾದಿ ಹಿಡಿಯದೇ ಇರುವುದು. 2. ಸಹಬಾಳ್ವೆ. ಇತರರ ಕಷ್ಟಕ್ಕೆ ಸ್ಪಂದಿಸುವ ಗುಣ. 3. ಸಮಚಿತ್ತ. ಸುಖ ದುಃಖಗಳಲ್ಲಿ ತನ್ನ ನೀತಿಯನ್ನು ಬಿಟ್ಟುಕೊಡದಿರುವುದು. ಕನಕದಾಸರು ಹೇಳುವಂತೆ ಕುಲಕುಲವೆಂದು ಹೊಡೆದಾಡದಿರಿ, ಹಾಗೆಯೇ ಬಾಹ್ಯ ಆಚರಣೆಗಳಿಗಿಂತ ಮನಸ್ಸಿನ ಮಲಿನತೆಯನ್ನು ತೊಳೆದುಕೊಳ್ಳುವುದು ಮುಖ್ಯ. ಉದ್ದಿನ ಕಡ್ಡಿ ಉರಿದು ತಾನು ಸವಿದು ಬೇರೆಯವರಿಗೆ ಸುಗಂಧ ನೀಡುತ್ತದೆ. ಮನುಷ್ಯನ ಜೀವನವೂ ಹಾಗೆಯೇ ಇರಬೇಕು. ತನ್ನ ನೀತಿಯಿಂದ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು. ಉಪಸಂಹಾರ. ದೇವರು ಇರುವುದು ಕೇವಲ ಕಲ್ಲಿನ ವಿಗ್ರಹದಲ್ಲಲ್ಲ, ಅದು ನಮ್ಮ ಸದ್ಗುಣಗಳಲ್ಲಿ ಮತ್ತು ಸನ್ಮಾರ್ಗದಲ್ಲಿ. ನಾವು ದೇವರಿಗೆ ದೊಡ್ಡ ಕಾಣಿಕೆ ನೀಡದಿದ್ದರೂ ಪರವಾಗಿಲ್ಲ, ಆದರೆ ಒಬ್ಬರಿಗೂ ಅನ್ಯಾಯ ಮಾಡದ ನೀತಿವಂತ ಜೀವನ ನಡೆಸಿದರೆ ಸಾಕು. ಅಂಥವನ ಹೃದಯವೇ ನಿಜವಾದ ದೇವಸ್ಥಾನ. ಆದ್ದರಿಂದ ಆಡಂಬರದ ಪೂಜೆಗಿಂತ ನೀತಿಬದ್ಧ ಜೀವನವೇ ಶ್ರೇಷ್ಠವಾದುದು. ನೆನಪಿರಲಿ, ಕೈಯಲ್ಲಿ ಉದ್ದಿನ ಕಡ್ಡಿ ಹಿಡಿದು ಮನಸ್ಸಿನಲ್ಲಿ ದ್ವೇಷವಿಟ್ಟುಕೊಳ್ಳುವುದಕ್ಕಿಂತ ಕೈ ಮುಗಿಯದಿದ್ದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಕರುಣೆಯನ್ನಿಟ್ಟುಕೊಳ್ಳುವುದು ದೇವರಿಗೆ ಪ್ರಿಯ.